ನಾವು ಇವತ್ತು ಪ್ರಾಣಾಯಾಮಗಳನ್ನು ಕಲಿಯೋಣ. ವೈಜ್ಞಾನಿಕವಾಗಿರ್ತಕ್ಕಂಥ ವಿಶೇಷವಾದ ಪ್ರಾಣಾಯಾಮಗಳನ್ನು ನಾವು ಮಾಡೋಣ. ಆ ಪ್ರಾಣಾಯಾಮಗಳನ್ನು ಮಾಡಬೇಕಾದ್ರೆ ಮೊದಲು ಒಂದು ವಿಶಿಷ್ಟವಾದ ಆಸನದಲ್ಲಿ ಕುಳಿತು ನಾವು ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಆ ಪ್ರಾಣಾಯಾಮವನ್ನು ಮಾಡೋಕ್ಕಿಂತ ಮುಂಚೆ ಆಸನವನ್ನು ನಾವು ಕಲಿಬೇಕು. ಈಗ ಆ ಆಸನ ಯಾವುದಂದರೆ ಅದರ ಹೆಸರು ವಜ್ರಾಸನ ಅಂತ. ವಜ್ರಾಸನವನ್ನು ಹೇಗೆ ಮಾಡಬೇಕು, ಅದರಿಂದ ಹೇಗೆ ವಾಪಸ್ ಬರಬೇಕು ಅನ್ನೋದನ್ನು ನಾನು ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ವಜ್ರಾಸನದ ಮುಂಭಾಗ. ಎರಡು ಮಂಡೆಗಳ ಮಧ್ಯದಲ್ಲಿ 4 ಬೆರಳಿನಷ್ಟು ಅಂತರ ಇರಬೇಕು. ನಮ್ಮ ಎದೆ, ಮುಖ, ಬೆನ್ನು ನೇರವಾಗಿರಬೇಕು. ನಂತರ ನಮ್ಮ ಕಾಲುಗಳು ವಿ ಆಕಾರ ಸೀಟ್ ಮಾಡಿ ಹಿಮ್ಮಡದ ಮೇಲೆ ಕುಳಿತುಕೊಂಡಿರಬೇಕು. ಎರಡು ಹೆಬ್ಬೆರಳುಗಳನ್ನ, ಕಾಲಿನ ಹೆಬ್ಬೆರಳುಗಳನ್ನ ಜೊತೆಯಾಗಿ ಜೋಡಿಸಿರಬೇಕು. ಒಂದರ ಮೇಲೆ ಒಂದು ಇರಬಾರ್ದು. ಇದು ಪೂರ್ಣ ವಜ್ರಾಸನದ ಮುಂಭಾಗದ ಸ್ಥಿತಿ. ಇದು ವಜ್ರಾಸನದ ಹಿಂಭಾಗ. ಹೆಬ್ಬೆರಳು, ಎರಡು ಪಾದದ ಹೆಬ್ಬೆರಳುಗಳು ಜೊತೆಯಲ್ಲಿ ಇರಬೇಕು. ಒಂದರ ಮೇಲೆ ಒಂದು ಕ್ರಾಸ್ ಆಗಿರಬಾರ್ದು. ವಿ ಆಕಾರ ಸೀಟ್ ಮಾಡಿರಬೇಕು. ಈ ಸೀಟ್ ಮೇಲೆ ಕುಳಿತುಕೊಳ್ಬೇಕು. ಬೆನ್ನು, ಮುಖ ನೇರವಾಗಿರಬೇಕು. ಇದು ವಜ್ರಾಸನದ ಹಿಂಭಾಗ. ಈ ಆಸನವನ್ನು ನಾವು 2 ರಿಂದ 5 ನಿಮಿಷ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ನಂತರ ನಾವು ವಜ್ರಾಸನದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮಗಳನ್ನು ಮಾಡಲಿಕ್ಕೆ ನಾವು ಆವಾಗ ಒಂದು ಸ್ಟ್ರೆಂತ್ ನಮಗೆ ಬರುತ್ತೆ.